ಇನ್ನು ಸಿಎಂ ಕುರ್ಚಿಯ ದಂಗಲ್ ನಡೀತಾ ಇರಬೇಕಾದ್ರೆ ಈ ಮಧ್ಯದಲ್ಲಿ ಮಂತ್ರಿಗಿರಿಗಾಗಿ ಬೇಡಿಕೆ ಇಟ್ಟಿದ್ದಾರೆ ಶಾಸಕರು. ಸಂಪುಟ ವಿಸ್ತರಣೆ ಪುನರ್ರಚನೆ ಏನಾದರೂ ಆಗಿದ್ದೇ ಆದರೆ ಸಂಪುಟ ವಿಸ್ತರಣೆ ಮಾಡುವಂಥದ್ದು ಅಥವಾ ಪುನರ್ರಚನೆ ಮಾಡಿದ್ದೇ ಆದರೆ ನನಗೂ ಕೂಡ ಮಂತ್ರಿಗಿರಿ ಕೊಡಿ ಅಂತ ಬೆಳಗಾವಿ ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ಅವರು ಬೇಡಿಕೆ ಇಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಮುಸ್ಲಿಂ ಸಮುದಾಯಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಆಸಿಫ್ ಸೇಠ್ ಕುಟುಂಬ ಕಳೆದ 2 ದಶಕಗಳಿಂದ ಸಕ್ರಿಯವಾಗಿ ರಾಜಕಾರಣದಲ್ಲಿದೆ. ಈ ಹಿಂದೆ ಫಿರೋಜ್ ಸೇಠ್ ಅವರು 2 ಬಾರಿ ಶಾಸಕರಾಗಿದ್ದರು, ಆದರೂ ಕೂಡ ಮಂತ್ರಿಗಿರಿ ಕೊಡಲಿಲ್ಲ. ಈಗ ನಾನು ಕೂಡ ಶಾಸಕನಾಗಿದ್ದೀನಿ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಜೊತೆಗೆ ನನಗೂ ಕೂಡ ಸಚಿವ ಸ್ಥಾನ ಕೊಡಬೇಕು. ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ಸೇಠ್ ಅವರು ಆಗ್ರಹ ಮಾಡಿದ್ದಾರೆ. ಇತ್ತೀಚೆಗೆ ಆಸಿಫ್ ಸೇಠ್ ಬ್ರದರ್ಸ್ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಕೂಡ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ. ಸಿಎಂಗೆ ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಅಹಿಂದ ನಾಯಕರು ಹೇಳಿದರು. ಇದೇ ಸಂದರ್ಭದಲ್ಲಿ ಆಸಿಫ್ ಸೇಠ್ ಅವರು ಈಗ ನನಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ, ಮಣೆ ಹಾಕತ್ತಾ ಅಥವಾ ಇಲ್ವಾ ಕಾದು ನೋಡಬೇಕಾಗತ್ತೆ. ಅದಕ್ಕೂ ಪ್ರಮುಖವಾಗಿ ಈಗ ಎದುರಾಗ್ತಾ ಇರುವಂತಹ ಪ್ರಶ್ನೆ, ಸಂಪುಟ ಪುನರ್ರಚನೆ ಆಗತ್ತಾ ಅಥವಾ ಸಂಪುಟ ವಿಸ್ತರಣೆ ಆಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಆದರೂ ಕೂಡ ಯಾವಾಗ ಆಗತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಹೀಗಾಗಿ ಸಿಎಂ ಅವರು ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಮನಸ್ಸು ಮಾಡ್ತಾರಾ, ಆಸಿಫ್ ಸೇಠ್ ಅವರಿಗೆ ಅವಕಾಶ ಸಿಗತ್ತಾ ಕಾದು ನೋಡಬೇಕಾಗತ್ತೆ. ಲಾಸ್ಟ್ 30 ವರ್ಷದಿಂದ ಉತ್ತರ ಕರ್ನಾಟಕಕ್ಕೆ ಒಂದು ಅಲ್ಪಸಂಖ್ಯಾಗೆ ಸಚಿವ ಸ್ಥಾನ ಸಿಗಲಿಲ್ಲ. ನಮ್ದು ಅಣ್ಣವರು 2 ಸರ್ತಿ ಇದ್ರು ಶಾಸಕರು, ಈಗ ನಾ ಇದ್ದೇನೆ. ನಂದು ಬೇಡಿಕೆ ಇದೆ, ಯಾರಿಗೆ ಬೇಡಿಕೆ ಇರುವುದಿಲ್ಲ, ಎಲ್ಲರದ್ದು ಬೇಡಿಕೆ ಇರ್ತದೆ, ನಂದು ಬೇಡಿಕೆ ಇದೆ. ಮತ್ತು ಹೈಕಮಾಂಡ್ ಏನು ನಿರ್ಣಯ ತಗೊಂಡ್ರೆ ಅದಕ್ಕೂ ನಾವು ಒಪ್ಪಿಗೆ. ಲಾಸ್ಟ್ 30 ವರ್ಷದಿಂದ ಉತ್ತರ ಕರ್ನಾಟಕಕ್ಕೆ ಒಂದು ಅಲ್ಪಸಂಖ್ಯಾಗೆ ಸಚಿವ ಸ್ಥಾನ ಸಿಗಲಿಲ್ಲ. ನಮ್ದು ಅಣ್ಣವರು 2 ಸರ್ತಿ ಇದ್ರು ಶಾಸಕರು, ಈಗ ನಾ ಇದ್ದೇನೆ. ನಂದು ಬೇಡಿಕೆ ಇದೆ, ಯಾರಿಗೆ ಬೇಡಿಕೆ ಇರುವುದಿಲ್ಲ, ಎಲ್ಲರದ್ದು ಬೇಡಿಕೆ ಇರ್ತದೆ, ನಂದು ಬೇಡಿಕೆ ಇದೆ. ಮತ್ತು ಹೈಕಮಾಂಡ್ ಏನು ನಿರ್ಣಯ ತಗೊಂಡ್ರೆ ಅದಕ್ಕೂ ನಾವು ಒಪ್ಪಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಆಸಿಫ್ ಸೇಠ್ ಅವರು ಸಚಿವನಾಗುವ ಆಸೆ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆ ಅಥವಾ ವಿಸ್ತರಣೆ ಆಗುವ ಸಾಧ್ಯತೆ ಇದೆಯಾ, ಆದರೂ ಯಾವಾಗ ಆಗಬಹುದು, ಆಸಿಫ್ ಸೇಠ್ ಅವರಿಗೆ ಅವಕಾಶ ಸಿಗಬಹುದಾ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ. ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಒಂದು ಕುರ್ಚಿಯ ಒಂದು ಕಿತ್ತಾಟ ಆಗಿರ್ಬೋದು, ಚರ್ಚೆ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು. ಒಂದ್ ಕಡೆ ಸಿಎಂ ಕುರ್ಚಿ ಚರ್ಚೆ ಮುಂದುವರೆದ್ರೆ, ಮತ್ತೊಂದ್ ಕಡೆ ಅಧಿವೇಶನದ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಥವಾ ಪುನರ್ರಚನೆ ಆಗುತ್ತೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಈ ಮಧ್ಯೆ ಈಗ ಏನು ಸೇಠ್ ಬ್ರದರ್ಸ್ ಏನಿದ್ದಾರೆ, ಈಗ ಮತ್ತೆ ಆ ಒಂದು ಕುಟುಂಬ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕ ಏನು ಆಸಿಫ್ ಸೇಠ್ ಏನಿದ್ದಾರೆ, ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಹಾಗಾಗಿ ಕಳೆದ 30 ವರ್ಷಗಳಿಂದ ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಂ ಸಮುದಾಯದ ಯಾರೊಬ್ಬರಿಗೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಆದ್ರೆ ಅಥವಾ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಆಗ ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತ ಸಮುದಾಯವನ್ನು ಗಮನದಲ್ಲಿಟ್ಕೊಂಡು ಸಚಿವ ಸ್ಥಾನ ಕೊಡಬೇಕು. ಈಗಾಗಲೇ ಏನು ಸೇಠ್ ಕುಟುಂಬ ಕಳೆದ 2 ದಶಕಗಳಿಂದ ರಾಜಕೀಯದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿರ್ತಕ್ಕಂಥದ್ದು. ಈ ಹಿಂದೆ ಏನು ಆಸಿಫ್ ಸೇಠ್ ಅವರ ಸಹೋದರರಾದಂತಹ ಫಿರೋಜ್ ಸೇಠ್ 2 ಬಾರಿ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿ ಬರ್ತಾರೆ. ತದನಂತರ 3ನೇ ಅವಧಿಗೆ ಆಸಿಫ್ ಸೇಠ್ ಶಾಸಕರಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು. ಫಿರೋಜ್ ಸೇಠ್ ಈ ಒಂದು ಶಾಸಕರಾಗಿದ್ದಂತ ಸಂದರ್ಭ ಕೂಡ ಸೇಠ್ ಕುಟುಂಬಕ್ಕೆ ಆಗಿರ್ಬೋದು, ಉತ್ತರ ಕರ್ನಾಟಕದ ಯಾವೊಬ್ಬ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಈಗ ಏನಂದ್ರೆ ಒಂದು ವೇಳೆ ಏನಾದ್ರೂ ಹೈಕಮಾಂಡ್ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಅಂತ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾದ್ರೆ ಆಗ ಪ್ರಮುಖವಾಗಿ ಏನ್ ಸೇಠ್ ಕುಟುಂಬವನ್ನು ಕೂಡ ಗಮನದಲ್ಲಿಟ್ಕೋಬೇಕು. ಹಾಗಾಗಿ ನಾನು ಕೂಡ ಒಂದು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದೇನೆ.
ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದ ಜೊತೆಗೆ ಏನಂದ್ರೆ ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತರ ಸಮುದಾಯದ ಹಿತ ಕಾಪಾಡೋದ ದೃಷ್ಟಿಯಲ್ಲಿ ಏನು ನನಗೂ ಕೂಡ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದಾರೆ. ಇಲ್ಲಿ ಒಂದು ಅಂಶನ ಬಹಳ ಗಮನಿಸಬೇಕು ಸಂತೋಷ್, ಏನು ಬೆಳಗಾವಿಯಲ್ಲಿ ಅಂದ್ರೆ ಬೆಂಗಳೂರು ನಂತರ ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗ್ ಏನು ಆರಂಭ ಆಗುತ್ತೆ, ಅದು ಸೇಠ್ ಬ್ರದರ್ಸ್ ಮನೆಯಿಂದಲೇ ಆರಂಭ ಆಗುತ್ತೆ ಅಂತ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಏನು ಅಲ್ಪಸಂಖ್ಯಾತರ ನಾಯಕರು ಸೇಠ್ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗವಹಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನು ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ನಾಯಕರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸುವಂತದ್ದು, ಅಲ್ಪಸಂಖ್ಯಾತ ಸಮುದಾಯ ತಮ್ಮನ್ನು ನಂಬಿಕೊಂಡಿದೆ ಅನ್ನೋ ಮಾತುಗಳನ್ನು ಹೇಳಿದ್ರು. ಅದಾದ ಬಳಿಕ ಏನು ಪ್ರಮುಖವಾಗಿ ಆಸಿಫ್ ಸೇಠ್ ಮನೆಗೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಔತಣಕೂಟಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಅವ್ರಿಗೂ ಕೂಡ ಅಲ್ಲಿ ಡಿನ್ನರ್ಗೆ ಒಂದು ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಂದು ಅಥವಾ ನಾಳೆ ಒಂದು ಅಥವಾ ನಾಡಿದ್ದು 2-3 ದಿನಗಳಲ್ಲಿ ಒಂದು ಆಸಿಫ್ ಶೆಟ್ ಮನೆಗೆ ಕೂಡ ನಾವು ಊಟಕ್ಕೆ ಹೋಗ್ತೀನಿ ಅನ್ನುವಂತ ಮಾತನ್ನು ಕೂಡ ಏನು ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಫಿರೋಜ್ ಶೆಟ್ ಗುರುತಿಸಿಕೊಂಡಿದ್ರೆ, ಈಗ ಏನು ಆಸಿಫ್ ಶೆಟ್ ಈಗ ಅವರು ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಎರಡೂ ಬಣದಲ್ಲಿ ಕೂಡ ಈಗ ಆಸಿಫ್ ಶೆಟ್ ಏನು ಅಷ್ಟೇ ಒಂದು ಆತ್ಮೀಯತೆಯನ್ನು ಹೊಂದಿದ್ದಾರೆ. ಹಾಗಾಗಿ ಈಗ ಆಸಿಫ್ ಶೆಟ್ ಏನು ಪದೇ ಏನಂದ್ರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂಥ ಅಲ್ಪಸಂಖ್ಯಾತರ ಸಮುದಾಯವನ್ನು ಗಮನದಲ್ಲಿಟ್ಕೊಂಡು ಒಂದು ಸಚಿವ ಸ್ಥಾನ ಕೊಡಬೇಕು. ಹಾಗಾಗಿ ನಾನು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ 5 ಜನ ಮಂತ್ರಿಗಳಾಗಿದ್ರು ಸಂತೋಷ್. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕೇವಲ ಈಗ 2 ಸಚಿವರಿದ್ದಾರೆ. ಇನ್ನು ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆದ್ರೆ ಆಗ ಬೆಳಗಾವಿ ಲೋಕಸಭೆಗೆ 2, ಚಿಕ್ಕೋಡಿ ಲೋಕಸಭೆಗೆ 2 ಎಂಬಂತೆ ಸಚಿವ ಸ್ಥಾನಕ್ಕೆ ನೀಡುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲೇ ಏನು ಅಲ್ಪಸಂಖ್ಯಾತ ಸಮುದಾಯವನ್ನು ಗಮನದಲ್ಲಿಟ್ಕೊಂಡು ಸಚಿವ ಸ್ಥಾನ ಕೊಡಬೇಕು ಅನ್ನೋ ಡಿಮಾಂಡ್ ಅನ್ನ ಈಗ ಆಸಿಫ್ ಶೇಟ್ ಮಾಡಿರ್ತಕ್ಕಂಥದ್ದು ಸಂತೋಷ್. ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.